ನೋಡಿ, ಇವತ್ತು ಜನಪ್ರತಿನಿಧಿಗಳು ಮೊನ್ನೆ ಅಧಿವೇಶನದಲ್ಲಿ IPL ಮ್ಯಾಚ್ ನೋಡೋದಕ್ಕೆ ನಮಗೂ ಟಿಕೆಟ್, ನಮ್ಮ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಈಗ ಮಾಜಿ ಸಂಸದ DK ಸುರೇಶ್ ಕೂಡ ಇದನ್ನ ಹಲ್ಲಗೆಳೆದಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಮರ್ಷಿಯಲ್, ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಅಲ್ಲ, ದುಡ್ಡು ಕೊಟ್ಟು ಹೋಗಿ ನೋಡಬೇಕು. ಜನಪ್ರತಿನಿಧಿಗಳು ದುಡ್ಡನ್ನು ಕೊಟ್ಟು ಹೋಗಿ ಕ್ರಿಕೆಟ್ ಅನ್ನು ನೋಡಬೇಕು. ಶಾಸಕರ ಬೇಡಿಕೆಗೆ ಮಾಜಿ ಸಂಸದ DK ಸುರೇಶ್ ಅಪಸ್ವರವನ್ನು ಎತ್ತಿದ್ದಾರೆ. ಆಸಕ್ತಿ ಇದ್ದವರು ಹಣ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಕ್ರಿಕೆಟ್ ನಮ್ಮ ರಾಷ್ಟ್ರೀಯ ಕ್ರೀಡೆಯೂ ಅಲ್ಲ. IPL ಕ್ರಿಕೆಟ್ ಮ್ಯಾಚ್ ಏನಿದೆ ಅದೊಂದು ಕಮರ್ಷಿಯಲ್ ಕ್ರೀಡೆ. ಇಚ್ಛೆ ಇರೋರು ಹೋಗಿ ಕಾಸು ಕೊಟ್ಟು ನೋಡ್ಲಿ ಅಂತ ಹೇಳಿದ್ದಾರೆ. ಕಲಾಪದಲ್ಲಿ ಫ್ರೀ ಟಿಕೆಟ್ ಕೇಳಿದ ಶಾಸಕರ ನಡೆಗೆ DK ಸುರೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಅವರು ಟಿಕೆಟ್ನ ವಿಚಾರವಾಗಿ ಅಪಸ್ವರವನ್ನು ಎತ್ತಿದ್ದಾರೆ. ಇವತ್ತು ಜನಪ್ರತಿನಿಧಿಗಳಿಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ಶಾಸಕರಿಗೆ ಬಹು ಡಿಮ್ಯಾಂಡ್ ಇರುವಂಥ ವಿಚಾರ. ಅವ್ರಿಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ಅವ್ರ ಕೆಲಸನೇ ಮಾಡೋದಿಲ್ಲ. ಫ್ರೀ ಟಿಕೆಟ್ ಬೇಕು. ಅವ್ರಿಗೊಂದು ಟಿಕೆಟು, ಅವರ ಕುಟುಂಬಸ್ಥರಿಗೆ ಒಟ್ಟು 4-5 ಟಿಕೆಟ್ ಬೇಕಂತವ್ರಿಗೆ. ಅಷ್ಟೇ ಅಲ್ಲ, ಗ್ಯಾಲರಿ ಬೇರೆ ಸಪ್ರೇಟ್, ಜನಪ್ರತಿನಿಧಿಗಳಿಗೆ ಸೆಪರೇಟ್ ಆಗಿ ಗ್ಯಾಲರಿಯನ್ನು ಕೂಡ ಮಾಡಬೇಕಂತೆ. ಇದೆಲ್ಲದರ ಬಗ್ಗೆ ಇವತ್ತು DK ಶಿವಕುಮಾರ್ ಅವ್ರ ಜೊತೆಯಲ್ಲಿ KSC ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ ಅವರು ಹೋಗಿ ನೋಡ್ಲಿ, ದುಡ್ಡು ಕೊಟ್ಟು ನೋಡ್ಲಿ, ಫ್ರೀ ಟಿಕೆಟ್ ಅಲ್ಲ, ಸರಿಯಲ್ಲ ಅಂತೇಳಿ ವಿರೋಧಿಸಿದ್ದಾರೆ. ನೋಡಿ, ಇವತ್ತು ಜನಪ್ರತಿನಿಧಿಗಳು ಮೊನ್ನೆ ಅಧಿವೇಶನದಲ್ಲಿ IPL ಮ್ಯಾಚ್ ನೋಡೋದಕ್ಕೆ ನಮಗೂ ಟಿಕೆಟ್, ನಮ್ಮ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಈಗ ಮಾಜಿ ಸಂಸದ DK ಸುರೇಶ್ ಕೂಡ ಇದನ್ನ ಹಲ್ಲಗೆಳೆದಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಮರ್ಷಿಯಲ್, ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಅಲ್ಲ, ದುಡ್ಡು ಕೊಟ್ಟು ಹೋಗಿ ನೋಡಬೇಕು. ಜನಪ್ರತಿನಿಧಿಗಳು ದುಡ್ಡನ್ನು ಕೊಟ್ಟು ಹೋಗಿ ಕ್ರಿಕೆಟ್ ಅನ್ನು ನೋಡಬೇಕು. ಶಾಸಕರ ಬೇಡಿಕೆಗೆ ಮಾಜಿ ಸಂಸದ DK ಸುರೇಶ್ ಅಪಸ್ವರವನ್ನು ಎತ್ತಿದ್ದಾರೆ. ಆಸಕ್ತಿ ಇದ್ದವರು ಹಣ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಕ್ರಿಕೆಟ್ ನಮ್ಮ ರಾಷ್ಟ್ರೀಯ ಕ್ರೀಡೆಯೂ ಅಲ್ಲ. IPL ಕ್ರಿಕೆಟ್ ಮ್ಯಾಚ್ ಏನಿದೆ ಅದೊಂದು ಕಮರ್ಷಿಯಲ್ ಕ್ರೀಡೆ. ಇಚ್ಛೆ ಇರೋರು ಹೋಗಿ ಕಾಸು ಕೊಟ್ಟು ನೋಡ್ಲಿ ಅಂತ ಹೇಳಿದ್ದಾರೆ. ಕಲಾಪದಲ್ಲಿ ಫ್ರೀ ಟಿಕೆಟ್ ಕೇಳಿದ ಶಾಸಕರ ನಡೆಗೆ DK ಸುರೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಅವರು ಟಿಕೆಟ್ನ ವಿಚಾರವಾಗಿ ಅಪಸ್ವರವನ್ನು ಎತ್ತಿದ್ದಾರೆ. ಇವತ್ತು ಜನಪ್ರತಿನಿಧಿಗಳಿಗೆ ತುಂಬಾ ಇಂಪಾರ್ಟೆಂಟ್ ವಿಚಾರ ಇದು. ಶಾಸಕರಿಗೆ ಬಹು ಡಿಮ್ಯಾಂಡ್ ಇರುವಂಥ ವಿಚಾರ. ಅವ್ರಿಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ಅವ್ರ ಕೆಲಸನೇ ಮಾಡೋದಿಲ್ಲ. ಫ್ರೀ ಟಿಕೆಟ್ ಬೇಕು. ಅವ್ರಿಗೊಂದು ಟಿಕೆಟು, ಅವರ ಕುಟುಂಬಸ್ಥರಿಗೆ ಒಟ್ಟು 4-5 ಟಿಕೆಟ್ ಬೇಕಂತವ್ರಿಗೆ. ಅಷ್ಟೇ ಅಲ್ಲ, ಗ್ಯಾಲರಿ ಬೇರೆ ಸಪ್ರೇಟ್, ಜನಪ್ರತಿನಿಧಿಗಳಿಗೆ ಸೆಪರೇಟ್ ಆಗಿ ಗ್ಯಾಲರಿಯನ್ನು ಕೂಡ ಮಾಡಬೇಕಂತೆ. ಇದೆಲ್ಲದರ ಬಗ್ಗೆ ಇವತ್ತು DK ಶಿವಕುಮಾರ್ ಅವ್ರ ಜೊತೆಯಲ್ಲಿ KSC ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ ಅವರು ಹೋಗಿ ನೋಡ್ಲಿ, ದುಡ್ಡು ಕೊಟ್ಟು ನೋಡ್ಲಿ, ಫ್ರೀ ಟಿಕೆಟ್ ಅಲ್ಲ, ಸರಿಯಲ್ಲ ಅಂತೇಳಿ ವಿರೋಧಿಸಿದ್ದಾರೆ. ನೋಡಿ, ಇವತ್ತು ಜನಪ್ರತಿನಿಧಿಗಳು ಮೊನ್ನೆ ಅಧಿವೇಶನದಲ್ಲಿ IPL ಮ್ಯಾಚ್ ನೋಡೋದಕ್ಕೆ ನಮಗೂ ಟಿಕೆಟ್, ನಮ್ಮ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಈಗ ಮಾಜಿ ಸಂಸದ DK ಸುರೇಶ್ ಕೂಡ ಇದನ್ನ ಹಲ್ಲಗೆಳೆದಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಮರ್ಷಿಯಲ್, ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಅಲ್ಲ, ದುಡ್ಡು ಕೊಟ್ಟು ಹೋಗಿ ನೋಡಬೇಕು. ಜನಪ್ರತಿನಿಧಿಗಳು ದುಡ್ಡನ್ನು ಕೊಟ್ಟು ಹೋಗಿ ಕ್ರಿಕೆಟ್ ಅನ್ನು ನೋಡಬೇಕು. ಶಾಸಕರ ಬೇಡಿಕೆಗೆ ಮಾಜಿ ಸಂಸದ DK ಸುರೇಶ್ ಅಪಸ್ವರವನ್ನು ಎತ್ತಿದ್ದಾರೆ. ಆಸಕ್ತಿ ಇದ್ದವರು ಹಣ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಕ್ರಿಕೆಟ್ ನಮ್ಮ ರಾಷ್ಟ್ರೀಯ ಕ್ರೀಡೆಯೂ ಅಲ್ಲ. IPL ಕ್ರಿಕೆಟ್ ಮ್ಯಾಚ್ ಏನಿದೆ ಅದೊಂದು ಕಮರ್ಷಿಯಲ್ ಕ್ರೀಡೆ.
ಇಚ್ಛೆ ಇರೋರು ಹೋಗಿ ಕಾಸು ಕೊಟ್ಟು ನೋಡ್ಲಿ ಅಂತ ಹೇಳಿದ್ದಾರೆ. ಕಲಾಪದಲ್ಲಿ ಫ್ರೀ ಟಿಕೆಟ್ ಕೇಳಿದ ಶಾಸಕರ ನಡೆಗೆ ಡಿಕೆ ಸುರೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಟಿಕೆಟ್ನ ವಿಚಾರವಾಗಿ ಅಪಸ್ವರವನ್ನು ಎತ್ತಿದ್ದಾರೆ. ಇವತ್ತು ಜನಪ್ರತಿನಿಧಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಚಾರ ಇದು. ಶಾಸಕರಿಗೆ ಬಹು ಡಿಮ್ಯಾಂಡ್ ಇರುವಂಥ ವಿಚಾರ. ಅವ್ರಿಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ಅವ್ರ ಕೆಲಸನೇ ಮಾಡೋದಿಲ್ಲ. ಫ್ರೀ ಟಿಕೆಟ್ ಬೇಕು. ಅವ್ರಿಗೊಂದು ಟಿಕೆಟು, ಅವರ ಕುಟುಂಬಸ್ಥರಿಗೆ ಒಟ್ಟು 4-5 ಟಿಕೆಟ್ ಬೇಕಂತವ್ರಿಗೆ. ಅಷ್ಟೇ ಅಲ್ಲ, ಗ್ಯಾಲರಿ ಬೇರೆ ಸಪ್ರೇಟ್, ಜನಪ್ರತಿನಿಧಿಗಳಿಗೆ ಸೆಪರೇಟ್ ಆಗಿ ಗ್ಯಾಲರಿಯನ್ನು ಕೂಡ ಮಾಡಬೇಕಂತೆ. ಇದೆಲ್ಲದರ ಬಗ್ಗೆ ಇವತ್ತು ಡಿಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ KSC ಒಂದು ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ ಅವರು ಹೋಗಿ ನೋಡ್ಲಿ, ದುಡ್ಡು ಕೊಟ್ಟು ನೋಡ್ಲಿ, ಫ್ರೀ ಟಿಕೆಟ್ ಅಲ್ಲ ಸರಿಯಲ್ಲ ಅಂತೇಳಿ ವಿರೋಧಿಸಿದ್ದಾರೆ. ನೋಡಿ, ಇವತ್ತು ಜನಪ್ರತಿನಿಧಿಗಳು ಮೊನ್ನೆ ಅಧಿವೇಶನದಲ್ಲಿ IPL ಮ್ಯಾಚ್ ನೋಡೋದಕ್ಕೆ ನಮಗೂ ಟಿಕೆಟ್, ನಮ್ಮ ಕುಟುಂಬಸ್ಥರಿಗೂ ಕೂಡ ಟಿಕೆಟ್ ಕೊಡಬೇಕು ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ರು. ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಇದನ್ನ ಹಲ್ಲಗೆಳೆದಿದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದೊಂದು ಕಮರ್ಷಿಯಲ್, ನಮ್ಮ ರಾಷ್ಟ್ರೀಯ ಕ್ರೀಡೆ ಕೂಡ ಅಲ್ಲ. ದುಡ್ಡು ಕೊಟ್ಟು ಹೋಗಿ ನೋಡಬೇಕು. ಜನಪ್ರತಿನಿಧಿಗಳು ದುಡ್ಡನ್ನು ಕೊಟ್ಟು ಹೋಗಿ ಕ್ರಿಕೆಟ್ ಅನ್ನು ನೋಡಬೇಕು. ಶಾಸಕರ ಬೇಡಿಕೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಅಪಸ್ವರವನ್ನು ಎತ್ತಿದ್ದಾರೆ. ಆಸಕ್ತಿ ಇದ್ದವರು ಹಣ ಕೊಟ್ಟು ಟಿಕೆಟ್ ಅನ್ನ ಖರೀದಿ ಮಾಡಬೇಕು. ಕ್ರಿಕೆಟ್ ನಮ್ಮ ರಾಷ್ಟ್ರೀಯ ಕ್ರೀಡೆಯೂ ಅಲ್ಲ. IPL ಕ್ರಿಕೆಟ್ ಮ್ಯಾಚ್ ಏನಿದೆ ಅದೊಂದು ಕಮರ್ಷಿಯಲ್ ಕ್ರೀಡೆ. ಇಚ್ಛೆ ಇರೋರು ಹೋಗಿ ಕಾಸು ಕೊಟ್ಟು ನೋಡ್ಲಿ ಅಂತ ಹೇಳಿದ್ದಾರೆ. ಕಲಾಪದಲ್ಲಿ ಫ್ರೀ ಟಿಕೆಟ್ ಕೇಳಿದ ಶಾಸಕರ ನಡೆಗೆ ಡಿಕೆ ಸುರೇಶ್ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಟಿಕೆಟ್ನ ವಿಚಾರವಾಗಿ ಅಪಸ್ವರವನ್ನು ಎತ್ತಿದ್ದಾರೆ. ಇವತ್ತು ಜನಪ್ರತಿನಿಧಿಗಳಿಗೆ ತುಂಬ ಇಂಪಾರ್ಟೆಂಟ್ ವಿಚಾರ ಇದು. ಶಾಸಕರಿಗೆ ಬಹು ಡಿಮ್ಯಾಂಡ್ ಇರುವಂಥ ವಿಚಾರ. ಅವ್ರಿಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದರೆ ಅವ್ರ ಕೆಲಸನೇ ಮಾಡೋದಿಲ್ಲ. ಫ್ರೀ ಟಿಕೆಟ್ ಬೇಕು. ಅವ್ರಿಗೊಂದು ಟಿಕೆಟು, ಅವರ ಕುಟುಂಬಸ್ಥರಿಗೆ ಒಟ್ಟು 4-5 ಟಿಕೆಟ್ ಬೇಕಂತವ್ರಿಗೆ. ಅಷ್ಟೇ ಅಲ್ಲ, ಗ್ಯಾಲರಿ ಬೇರೆ ಸಪ್ರೇಟ್, ಜನಪ್ರತಿನಿಧಿಗಳಿಗೆ ಸೆಪರೇಟ್ ಆಗಿ ಗ್ಯಾಲರಿಯನ್ನು ಕೂಡ ಮಾಡಬೇಕಂತೆ. ಇದೆಲ್ಲದರ ಬಗ್ಗೆ ಇವತ್ತು ಡಿಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ KSC ಒಂದು ಮೀಟಿಂಗನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೆ ಇಷ್ಟ ಇದೆಯೋ ಅವರು ಹೋಗಿ ನೋಡ್ಲಿ, ದುಡ್ಡು ಕೊಟ್ಟು ನೋಡ್ಲಿ, ಫ್ರೀ